ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ವಿದ್ಯಾರ್ಥಿಗಳೇ, ಮಕ್ಕಳೇ, ಪಾಸಿಂಗ್ ಪ್ಯಾಕೇಜ್ 2026 ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಸೆಷನ್ನಲ್ಲಿ ಡೆಫಿನೈಟ್ ಇಂಟಿಗ್ರಲ್ ಮೇಲೆ ಕೆಲವು ಎಕ್ಸಾಂಪಲ್ಸ್ ಇದೆ. 5 ಮಾರ್ಕ್ಸ್ ಒಂದು ಡೆಫಿನೈಟ್ ಕ್ವಶನ್ ಇರುತ್ತೆ. ಈ ಸೆಷನ್ನಲ್ಲಿ ಎಂಥ ಆರ್ಡಿನರಿ ಸ್ಟೂಡೆಂಟ್ ಇದ್ರೂ ಸಹಿತ ಆ ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು ಮತ್ತು ಮಾಡಲೇಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಯಾರಿಗೆಲ್ಲ ಡೌಟ್ ಅನಿಸ್ತಾ ಇದೆ ನಾನು ಪಾಸ್ ಆಗೋದು ಅಂತ, ಅವರೆಲ್ಲರೂ ಈ ಒಂದು ಕಂಪ್ಲೀಟ್ 1 ಮಂತ್ ಅಲ್ಲಿ ಏನೇನು ಬರುತ್ತೆ ಅದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಪಾಸ್ ಆಗ್ತೀರಾ. ವಿದ್ಯಾರ್ಥಿಗಳೇ, ಈ ಸೆಷನ್ ಅಲ್ಲಿ ನಾವು ನೋಡಿ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಫೈಂಡ್ by the method of integration, find the area enclosed by the circle x square plus y square equals to a square. Area of circle find out ಮಾಡೋದಿದೆ by the method of integration. ಇದರ ಆನ್ಸರ್ ಮೊದಲೇ ಗೊತ್ತಿರುತ್ತೆ, ಇಟ್ಸ್ ಪೈ a square ಅಂತ. ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕು. ವಿದ್ಯಾರ್ಥಿಗಳೇ, ಇದನ್ನು ನಾವು ಮಾಡಬೇಕಾದ್ರೆ ಒಂದು ಫಿಗರ್ ಅನ್ನು ಡ್ರಾ ಮಾಡಬೇಕಾಗುತ್ತೆ. ದಟ್ ಕ್ಯಾರೀಸ್ 1 ಮಾರ್ಕ್. ಸೊ ಇದನ್ನ ಹೇಗೆ ಕ್ವಿಕ್ ಆಗಿ ಮತ್ತು ಹೇಗೆ ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಇದೇ ಮೆಥಡ್ ಅನ್ನು ನೀವು ಫಾಲೋ ಮಾಡಿ ವಿದ್ಯಾರ್ಥಿಗಳೇ. ಮೊದಲು ಗಿವನ್ ಇಕ್ವೇಶನ್ ಬರ್ಕೊಳ್ಳಿ. ಗಿವನ್ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್. ಇಟ್ ರಿಪ್ರೆಸೆಂಟ್ಸ್ ಅ ಸರ್ಕಲ್ ವಿತ್ ಸೆಂಟರ್ ಅಟ್ ಆರಿಜಿನ್ ಅಂಡ್ ರೇಡಿಯಸ್ ಎ ಯೂನಿಟ್. ಇದು ಗಿವನ್ ಕರ್ವ್. ಓಕೆ, ಸೊ ಇದರಿಂದ ವೈ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ನೇರವಾಗಿ ಬರೆದ್ರೂ ಏನು ತೊಂದರೆ ಇಲ್ಲ. ಯಾರು ಬ್ರಿಲಿಯಂಟ್ ಇದ್ದಾರೆ ಅವರು ಸಾಲ್ವ್ ಮಾಡ್ತಾರೆ. ವೈ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್. ಸೊ ಯಾರಿಗೂ ಗೊತ್ತಿಲ್ಲ, ಜಸ್ಟ್ ಯು ರೈಟ್ ದಿಸ್ ವೈ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಮೊದಲು ಎ ಸ್ಕ್ವೇರ್ ಬರುತ್ತೆ, ಆಮೇಲೆ ಎಕ್ಸ್ ಸ್ಕ್ವೇರ್. ಓಕೆ, ಇಟ್ಸ್ ವೆರಿ ಸಿಂಪಲ್. ಇದನ್ನ ಈ ಕಡೆ ಕಳಿಸಿದ್ರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ವೈ ಸ್ಕ್ವೇರ್ ರೂಟ್ ತೊಗೊಂಡ್ರೆ ವೈ ಕೂಡ ಇಷ್ಟು ಬರೋದು, ಇಷ್ಟೇ ನೆನ್ಪಿಟ್ಕೊಳ್ಳಿ. ಇದಾದ್ಮೇಲೆ ನಾವೊಂದು ಎಕ್ಸಾಕ್ಟ್ ಫಿಗರ್ ಅನ್ನು ಡ್ರಾ ಮಾಡಬೇಕಾಗುತ್ತೆ. ಓಕೆ, ಸರ್ಕಲ್ ವಿತ್ ಸೆಂಟರ್ ಆಟ್ ಒರಿಜಿನ್ ಮತ್ತೆ ರೇಡಿಯಸ್ ಯೂನಿಟ್. ಅದಕ್ಕೆ ದಯಮಾಡಿ ಸರ್ಕಲ್ ಅನ್ನ ಡ್ರಾ ಮಾಡಲಿಕ್ಕೆ ನೀವು ಜೊಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ. ಓಕೆ, ಸುಮ್ಮನೆ ಹಾಗೆ ಏನೋ ಕಾಟಾಚಾರ ತೆಗಿಬೇಡಿ. ಬೀಯಿಂಗ್ ಅ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್. ಓಕೆ, ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು. ರೇಡಿಯಸ್ ಎಷ್ಟಿರಲಿ? ರೇಡಿಯಸ್ ಎ ಯೂನಿಟ್ ಆಗಿರುವಂತೆ. ಸೊ ಎ ಯೂನಿಟ್ ಆಗಿರುವಂತೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು. ಎಸ್ ವಿದ್ಯಾರ್ಥಿಗಳೇ, ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿ ಆಫ್ ರೇಡಿಯಸ್ ಎ ಯೂನಿಟ್. ಎಸ್ ಎಸ್ ವಿದ್ಯಾರ್ಥಿಗಳೇ, ಸರ್ಕಲ್ ಡ್ರಾ ಮಾಡಿದ ನಂತರ ನೀವು ಕೋಆರ್ಡಿನೇಟ್ಸ್ ಅನ್ನ ಸಹಿತ ಬರಿಬಿಡಿ. ಕೋಆರ್ಡಿನೇಟ್ಸ್ ಅಂದ್ರೆ ಕೋಆರ್ಡಿನೇಟ್ ಆಕ್ಸಿಸ್ಗೆ ಹೆಸರು ಕೊಡಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ 0, ಆಮೇಲೆ ಎಲ್ಲೆಲ್ಲಿ ಆಕ್ಸಿಸ್ ಅನ್ನು ಕಟ್ ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ ಅನ್ನ ಈ ಪಾಯಿಂಟ್ ಅಲ್ಲಿ ಕಟ್ ಮಾಡ್ತಾ ಇದೆ, ಇದ್ರ ಕೋಆರ್ಡಿನೇಟ್ಸ್ a, 0 ಇರುತ್ತೆ. ಓಕೆ, ಸಹಜ ಆದ್ರೆ ಇದು ಒಂದು ಲೈನ್ ಅನ್ನು ಡ್ರಾ ಮಾಡಿ. ಓಕೆ, ಏರಿಯಾ ಬಿಟ್ವೀನ್. ಓಕೆ, ಸೊ ಇದ್ರ ಇಕ್ವೇಶನ್ ಅನ್ನು ಬರೀರಿ. ಇದು ಎಕ್ಸ್ ಈಕ್ವಲ್ ಟು ಎ ಲೈನ್, ವೈ ಆಕ್ಸಿಸ್ಗೆ ನಾವು ಎಕ್ಸ್ ಈಕ್ವಲ್ ಟು 0 ಅಂತ ಕರೀದ್ವಿ. ಆಮೇಲೆ ಫಸ್ಟ್ ಕ್ವಾಡ್ರಂಟ್ ಅನ್ನ ಶೇಡ್ ಮಾಡಿ, ಲೈಟ್ ಆಗಿ ಶೇಡ್ ಮಾಡಿ. ಓಕೆ, ನಮಗೆ ಏರಿಯಾ ಆಫ್ ಸರ್ಕಲ್ ಬೇಕಾಗಿದೆ. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏರಿಯಾ ಏನಿದೆ ಅದರ 4 ಟೈಮ್ಸ್ ಮಾಡಿದ್ರೆ ನಮಗೆ ಟೋಟಲ್ ಏರಿಯಾ ಆಫ್ ದ ಸರ್ಕಲ್ ಬರುತ್ತೆ. ಓಕೆ, ಸೊ ಇಷ್ಟು ಫಿಗರ್. ಎಸ್ ವಿದ್ಯಾರ್ಥಿಗಳೇ, ಈಗ ನೇರವಾಗಿ ನಾವು ಏನು ಬರೀನ, ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಏನಿದೆ ಅದರ 4 ಪಟ್ಟು ಅಂದ್ರೆ 4 ಟೈಮ್ಸ್ 4 ಇಂಟು ಏರಿಯಾ ಇನ್ ದ ಫಸ್ಟ್ ಕ್ವಾಡ್ರಂಟ್. area
enclosed by the circle in the first quadrant. ಅಷ್ಟು ಡೀಟೇಲ್ ಬರೀಬೇಕು. ಸೊ ಇನ್ ಶಾರ್ಟ್, ಏರಿಯಾ in the first quadrant. Yes, first quadrant ಅಲ್ಲಿ ಏನಿದೆ ಅದರ 4 times ಏರಿಯಾ. ಸೊ ಇದನ್ನ ಹೇಗೆ ಬರೀಬೇಕು ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂದ್ರೆ 4 into integral a first quadrantal area, it is enclosed, it is between the lines x equal to 0 and x equal to a. ಆ coordinates ಬರೀಬೇಕು. Okay, it is between y axis and the line x equal to a ಇರೋದ್ರಿಂದ 0 to a and the curve y dx, f of x dx ಬರೀ ಅಥವಾ y dx. Yes, ಈಗ 4 into ಇಂಟಿಗ್ರಲ್ 0 to a y ಅನ್ನೋದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇರೋದ್ರಿಂದ ನಾವು ಪ್ಲಸ್ ಆರ್ ಮೈನಸ್ ಇಲ್ಲಿ ಏನು ಬರ್ದಿದ್ರೆ ಇದ್ರ ಬಗ್ಗೆ ಪ್ಲಸ್ ಇರುತ್ತೆ ಮಾತ್ರ, ಅಂದ್ರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಡಿ ಎಕ್ಸ್. ಎಸ್, ಈಗ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಅದ್ರ ಒಂದು ನೆನಪಿಟ್ಕೊಂಡ್ರೆ ನೀವು ಎಲಿಪ್ಸ್ ಮತ್ತು ಸರ್ಕಲ್ನ ಈ ಎರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ವಿದ್ಯಾರ್ಥಿಗಳೇ, ಇದನ್ನ ಆಲ್ರೆಡಿ ಪ್ರೂವ್ ಮಾಡಿರ್ತೀರಾ. ಏನಿದೆ ಆನ್ಸರ್? ಇಟ್ಸ್ ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a square by 2 sine inverse of x by a and the limits 0 to a. ಸೊ ಈ ಫಾರ್ಮುಲಾ ನೀವು ನೆನಪಿಟ್ಕೊಳ್ಳೇಬೇಕು. ಓಕೆ, ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಇದನ್ನ ಒಂದು 5-6 ಬಾರಿ ಅದರ ಪ್ರಾಕ್ಟೀಸ್ ಮಾಡಿ, ಪರೀಕ್ಷೆ ಹಿಂದಿನ ದಿನ ಅಂತೂ ಇದನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಎಸ್ ವಿದ್ಯಾರ್ಥಿಗಳು, ಈಗ ಲಿಮಿಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೊದಲಿಗೆ ಅಪ್ಪರ್ ಲಿಮಿಟ್ ಹಾಕಬೇಕು. ಮೊದಲಿಗೆ ಇದು ಎ ಅನ್ನ ಹಾಕಬೇಕು, ಎಲ್ಲೆಲ್ಲಿ ಎಕ್ಸ್ ಇರುತ್ತೆ ಅದೇ. ಇಲ್ಲಿ ಸುಮ್ಮನೆ ನೋಡಿ, ಫಸ್ಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಇದು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಸೊ ಫಸ್ಟ್ ಟರ್ಮ್ 0 ಆಗುತ್ತೆ. ಓಕೆ, ಎಕ್ಸ್ ಇದ್ದಲ್ಲೆಲ್ಲ ಎ ಹಾಕಬೇಕು, ಅಪ್ಪರ್ ಲಿಮಿಟ್ ಮೊದಲು ಹಾಕಬೇಕು. ಪ್ಲಸ್ ಇದು ಎ ಸ್ಕ್ವೇರ್ ಬೈ 2, ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಹಾಕಿದ್ರೆ ಎ ಬೈ ಎ ಅಂದ್ರೆ 1 ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 1 ಬರುತ್ತೆ. ವಿದ್ಯಾರ್ಥಿಗಳೇ, ಇದನ್ನ ಹೀಗೆ ಬರೀ, ಸೈನ್ ಇನ್ವರ್ಸ್ ಆಫ್ 1. ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಮೈನಸ್ ಅಂತ ಬರೆದು ನೋಡಿ, ಇಲ್ಲಿ ಎಕ್ಸ್ ಔಟ್ಸೈಡ್ ಇದೆ, ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಈ ಟರ್ಮ್ ಫುಲ್ 0 ಆಗುತ್ತೆ. ಸೊ 0 ಪ್ಲಸ್ ಸೈನ್ ಇನ್ವರ್ಸ್ ಒಳಗಡೆ ಎಕ್ಸ್ ಇದೆ, ಸೊ ಸೈನ್ ಇನ್ವರ್ಸ್ ಆಫ್ 0 ಇಸ್ ಆಲ್ಸೋ 0. ಸೊ ಇವೆರಡು ಟರ್ಮ್ 0 ಆಗುತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳು ಗಮನಿಸಿ, ನಿಮಗೆ ಉಳಿಯೋದು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ಸೊ ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಸ್, ಬುದ್ಧಿವಂತರು ಹೇಗಾದರೂ ಮಾಡ್ತಾರೆ ಅವರು. ಆದರೆ ದಿಸ್ ವಿಡಿಯೋ ಈಸ್ ಸ್ಪೆಷಲಿ ಡೆಡಿಕೇಟೆಡ್ ಟು ಎವರೇಜ್ ಅಂಡ್ ಬಿಲೋ ಎವರೇಜ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, 4 into a square by 2 sine inverse of 1 is pi by 2. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗುತ್ತೆ, 2 into 2 ಅಂದ್ರೆ 4. ಸೊ that 4 cancels with numerator 4. ಸೊ ಉಳಿಯೋದೆಷ್ಟು? ಇಟ್ ಈಸ್ pi a square. ಸೊ ಏರಿಯಾ ಆಫ್ ಸರ್ಕಲ್ ಈಸ್ pi a square. ಅರ್ಥ ಆಯ್ತಲ್ಲ ಮಕ್ಕಳೇ? ನಿಮಗೆ ಎಲಿಪ್ಸ್ ಅಂತ ಬಂದಾಗ ಎಲ್ಲ ಇದೇ ಬರುತ್ತೆ. ಇಲ್ಲಿ 4 into b by a ಒಂದು ಎಕ್ಸ್ಟ್ರಾ ಬರುತ್ತೆ, b by a, ಅದನ್ನು ನೋಡೋಣ. ಎಸ್, ಇಷ್ಟನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್. ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ by ellipse
ಫೈಂಡ್ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಅಂತ ಕೇಳಿದ್ದಾರೆ. ಎಸ್ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಎಲಿಪ್ಸ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಸೊ ಜಿಯೋಮೆಟ್ರಿಕಲ್ ಐಡಿಯಾ ಇರಲಿ ನಿಮಗೆ. ಸ್ವಲ್ಪ ಇದು ಮೇಜರ್ ಆಕ್ಸಿಸ್ ಅಂದ್ರೆ ಇದರ ಆಕಾರ ಮೊಟ್ಟೆ ಆಕಾರದಿರಲಿ. ಓಕೆ, ಸೊ ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಎಲಿಪ್ಸ್ ಅನ್ನು ಡ್ರಾ ಮಾಡಿ. ಎಸ್, ಕೋಆರ್ಡಿನೇಟ್ಸ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಕೋಆರ್ಡಿನೇಟ್ ಆಕ್ಸಿಸ್ ಅನ್ನು ಗುರ್ತು ಮಾಡಿ, y axis and x axis, origin, coordinates. ಇವು ವರ್ಟೈಸಸ್, ಅದರ ಕೋಆರ್ಡಿನೇಟ್ಸ್ a, 0, ಇನ್ನೊಂದು -a, 0. ಓಕೆ, ಮೈನರ್ ಆಕ್ಸಿಸ್ ಇದು ಎಲ್ಲಿ y ಆಕ್ಸಿಸ್ ಅನ್ನು ಕಟ್ ಮಾಡ್ತೀವಿ, ಅದರ ಕೋಆರ್ಡಿನೇಟ್ಸ್ 0, b, 0, -b. ಈ ಹಿಂದೆ ಮಾಡಿದಂಗೆ ಫಸ್ಟ್ ಕ್ವಾಡ್ರಂಟ್ ಅನ್ನ ಸೇಡ್ ಮಾಡಿ. ಸೊ ಇದರ 4 ಟೈಮ್ಸ್ ಮಾಡಿದರೆ ಟೋಟಲ್ ಏರಿಯಾ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಎಲಿಪ್ಸ್ಗೆ ನೆನ್ಪಿಟ್ಕೊಳ್ಳಿ, y ಅನ್ನ ಸಾಲ್ವ್ ಮಾಡಿದರೆ ಆ ಇಕ್ವೇಶನ್ ಅನ್ನ ಯು ವಿಲ್ ಗೆಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ y ಪಾಸಿಟಿವ್ ಇರುತ್ತೆ. ಇಟ್ಸ್ ಅ b/a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್. ಸರ್ಕಲ್ ಅಲ್ಲಿ ಇದೊಂದೇ ಬರುತ್ತೆ, a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎಲಿಪ್ಸ್ ಅಲ್ಲಿ b/a ಅಂತ ಎಕ್ಸ್ಟ್ರಾ ಬರುತ್ತೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಎಸ್, ಸೊ ನೀವು ಹೆಂಗ್ ಶುರು ಮಾಡಬೇಕು, ಇದನ್ನ ಗಿವನ್ ಅಂತ ಬರೆದು, ಎಸ್ ಇದರಿಂದ ನೇರವಾಗಿ y ಅನ್ನು ಸಾಲ್ವ್ ಮಾಡಿದ್ರೆ y ಈಕ್ವಲ್ ಟು ನೇರವಾಗಿ ಬರ್ರಿ, ಏನು ನಿಮಗೆ ಲಾಸ್ ಆಗಲ್ಲ. ಸೊ ಇದಕ್ಕೇನು ಮಾರ್ಕ್ಸು ಇರಲ್ಲ. ನೇರವಾಗಿ y ಅಂತ ಏನು ಬರೀರಿ, ಇದರಿಂದ ಇದು ಬರೆದು ಪ್ಲಸ್ ಆರ್ ಮೈನಸ್ b/a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಹಿಂದೆ ಮಾಡಿ ಹೆಂಗೆ ವಿದ್ಯಾರ್ಥಿಗಳೇ, area of ellipse is 4 into area in the first quadrant. Area in the first quadrant ಅನ್ನು ಹೇಗೆ ಬರೆದು ಈ ಹಿಂದೆ ಹೇಳಿದಂಗೆ, it is 0 to a y dx. ಎಸ್, ಈಗ y ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. y ಅಂದ್ರೆ ಏನಿದೆ, b/a ಇದೆ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರಿದ್ರೆ ಪ್ಲಸ್ ಆರ್ ಮೈನಸ್ ಬರೀದೆ ಬೇಡ, ಓನ್ಲಿ ಪ್ಲಸ್. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ y ಪಾಸಿಟಿವ್ ಇರುತ್ತೆ. ಅದಕ್ಕೆ 4 ಇಂಟು b/a ಕಾನ್ಸ್ಟೆಂಟ್ ಇರೋದ್ರಿಂದ ಅದನ್ನು ಆಚೆನೆ ಇಟ್ಬಿಡಿ, ಮೊದಲೇ ಇಟ್ಬಿಡಿ. b/a ಔಟ್ಸೈಡ್ 0 to a ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ dx. ನೋಡಿ, ಈ ಪಾರ್ಟ್ ಏನಿದೆಯಲ್ಲ, ಇದು ಸರ್ಕಲ್ ಏನಿದೆ ಅದೇ ಬರುತ್ತೆ. ಅದರ ಆನ್ಸರ್ ಆಲ್ರೆಡಿ ಗೊತ್ತಿತ್ತು ನಿಮಗೆ. ಓಕೆ, ಸೊ ಹಾಗೇನೆ ಇದನ್ನು ಮಾಡೋಣ. 4b/a integral formula for this, it's x/2 square root of a squared minus x squared plus a squared by 2 sin inverse of x/a and the limits 0 to a. ಲಿಮಿಟ್ಸ್ ಬರೀಲಿಕ್ಕೆ ಮರಿಲೇಬಾರದು. ಎಸ್, 4b/a. ಓಕೆ, ಈ ಹಿಂದೆ ಮಾಡಿದಂಗೆ ಅಪ್ಪರ್ ಲಿಮಿಟ್ ಮೊದಲು ಹಾಕಬೇಕು. ಈ ಅಪ್ಪರ್ ಲಿಮಿಟ್ ಮೊದಲು ಎಕ್ಸ್ ಇದ್ದಲ್ಲೆಲ್ಲ ಹಾಕಬೇಕು. ಎಕ್ಸ್ ಎಲ್ಲೆಲ್ಲಿದೆ ಅಲ್ಲಿ ಏನ್ ಮಾಡಿ, ಎ ಹಾಕಿ. ಸೊ ನೋಡಿ, ಇಲ್ಲಿ ಹಾಕಿದ್ರೆ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, a ಸ್ಕ್ವೇರ್ ಆಗುತ್ತೆ 0.
ಸೊ ಒಂದು ಬ್ರಾಕೆಟ್ ಓಪನ್ ಮಾಡಿ ಫ್ಲವರ್ 0 ಆಗುತ್ತೆ. ಪ್ಲಸ್ ಎರಡನೇ ಟರ್ಮಲ್ಲಿ ಈ a ಸ್ಕ್ವೇರ್ ಬೈ 2 ಕಾನ್ಸ್ಟೆಂಟ್ ಹಂಗೆ ಇಡಿ, ಸೈನ್ ಇನ್ವರ್ಸ್ 1 ಆಗುತ್ತೆ. ಓಕೆ, ಎಕ್ಸ್ ಜಾಗದಲ್ಲಿ ಹಾಕಿದ್ರೆ a ಬೈ a 1 ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ 1. ಫ್ಲವರ್ ಬ್ರಾಕೆಟ್ ಕ್ಲೋಸ್, ಓಪನ್ ಅನದರ್ ಫ್ಲವರ್ ಬ್ರಾಕೆಟ್. ಲೋವರ್ ಲಿಮಿಟ್ ಎಕ್ಸ್ ಇದ್ದಲ್ಲೆಲ್ಲ 0 ಹಾಕಿದ್ರೆ ನೋಡಿ, ಔಟ್ಸೈಡ್ ಎಕ್ಸ್ ಇರೋದ್ರಿಂದ 0 ಹಾಕಿದ್ರೆ 0 ಪ್ಲಸ್ ಇಲ್ಲಿ ಸೈನ್ ಇನ್ವರ್ಸ್ ಒಳಗಡೆ ಎಕ್ಸ್ ಇದೆ, 0 ಹಾಕಿದ್ರೆ ಸೈನ್ ಇನ್ವರ್ಸ್ ಆಫ್ 0 ಇಸ್ 0. ಬ್ರಾಕೆಟ್ಸ್ ಬಗ್ಗೆ ಕಾಳಜಿ ಇರಲಿ. ಸೊ 4b by a ಎಸ್ ಇಂಟು, ಓಕೆ, ಬ್ರಾಕೆಟ್ ಇರೋದ್ರಿಂದ ಬ್ರಾಕೆಟ್ ಓಪನ್ ಮಾಡಿದಾಗ a ಸ್ಕ್ವೇರ್ ಬೈ 2 ಹಾಗೆ ಇಡಿ, ಸೈನ್ ಇನ್ವರ್ಸ್ ಆಫ್ 1, ಸೈನ್ ಇನ್ವರ್ಸ್ ಆಫ್ 1 ಈಸ್ ಪೈ ಬೈ 2. ಎಸ್ ವಿದ್ಯಾರ್ಥಿಗಳೇ, ಈ ಹಿಂದೆ ಮಾಡಿದಂಗೆ 4 ಕ್ಯಾನ್ಸಲ್ಸ್ ವಿತ್ 2 ಇಂಟು 2 4. ಇಲ್ಲಿ ಒಂದು a ಇದೆ, ಇಲ್ಲಿ a ಸ್ಕ್ವೇರ್ ಇದೆ, ಒಂದು a ಕ್ಯಾನ್ಸಲ್ ಆಯಿತು. ಸೊ ಏನೇನು ಉಳಿತು ನೋಡಿ, ಬಿ ಎ ಪೈ. ಸೊ ಅದನ್ನು ಶಾರ್ಟ್ ಆಗಿ ನಾವು ಅಥವಾ ಕ್ಲೀನ್ ಆಗಿ ಪೈ ಎ ಬಿ ಸ್ಟ್ಯಾಂಡರ್ಡ್ ವೇಯಲ್ಲಿ ಬರಿತೀವಿ. ಸೊ ದಿಸ್ ಈಸ್ ದ ಏರಿಯಾ ಆಫ್ ಎಲಿಪ್ಸ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್. ಈ 2 ಪ್ರಾಬ್ಲಮನ್ನು ಮಾಡಿ ವಿದ್ಯಾರ್ಥಿಗಳೇ, ಬಹುಶಃ ನಿಮಗೆ ಇವೆರಡರಲ್ಲಿ ಒಂದು ಕೇಳೋ ಚಾನ್ಸ್ ಇದೆ. ಸೊ ಯಾರು ಟಾಪರ್ಸ್ ಇದ್ದೀರಾ ಅವ್ರು ಎಲ್ಲವನ್ನ ಮಾಡಿ, ಯಾರು ಬಿಲೋ ಎವ್ರೇಜ್ ಅಥವಾ ಎವ್ರೇಜ್ ಇದ್ದೀರಾ, ಪಾಸ್ ಆಗಲಿಕ್ಕೆ ಕಷ್ಟಪಡ್ತಿದ್ದೀರಾ, ಅವರು ಈ ವಿಡಿಯೋವನ್ನು ನೋಡಿ ಮತ್ತೆ ಮುಂದಿನ ವಿಡಿಯೋಗಳಿಗೆ ಕಾಯ್ದು ಇರಿ. ವಿದ್ಯಾರ್ಥಿಗಳೇ, ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಾಳು ಉಜ್ವಲವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಟೇಕ್ ಕೇರ್ ಆ್ಯಂಡ್ ಬಾಯ್.